ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅಶೋಕ್. ವಿಶ್ವ ಸಾಮಾಜಿಕ ದಿನ ಮತ್ತು ದೊಡ್ಡ ಸವಾಲು ಏನೆಂದರೆ ಸಮಾನತೆ ಮತ್ತು ಆರ್ಥಿಕ ಸಮಾನತೆ. ಸಮಾನತೆಯ ಪರಿಕಲ್ಪನೆ ಮತ್ತು ತತ್ವಶಾಸ್ತ್ರದ ಮೊದಲು ಮನುಷ್ಯ ಖಂಡಿತವಾಗಿಯೂ ಅಸಮಾನತೆಯನ್ನು ಗಮನಿಸಿರಬೇಕು. ಎಲ್ಲೋ ಬಣ್ಣದ ಆಧಾರದ ಮೇಲೆ, ಎಲ್ಲೋ ಲಿಂಗದ ಆಧಾರದ ಮೇಲೆ ಮತ್ತು ಎಲ್ಲೋ ಜನಾಂಗದ ಆಧಾರದ ಮೇಲೆ ತಾರತಮ್ಯ ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ. ಪ್ರಾಯಶಃ ಸಮಾನತೆ ಅಮೂರ್ತ ಕಲ್ಪನೆಯು ಜೈವಿಕವಾಗಿ ವಿಭಿನ್ನ ಮತ್ತು ದೃಷ್ಟಿಗೋಚರವಾಗಿ ಸ್ಪಷ್ಟವಾದ ಅಸಮಾನತೆಗಳಿಂದ ಹುಟ್ಟಿರಬಹುದು. ವಿವಿಧ ಜೈವಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಸಾಮಾಜಿಕ ಮತ್ತು ಅಸಮಾನತೆಗಳು ಹುಟ್ಟಿಕೊಂಡಿವೆ ಎಂದು ಹೇಳಬಹುದು. ಈ ಅಸಮಾನತೆಗಳು ಧರ್ಮ, ಭಾಷೆ, ಜಾತಿ, ಲಿಂಗ ಮತ್ತು ಪ್ರಾದೇಶಿಕ ಆಧಾರದ ಮೇಲೆ ಬೆಳೆದವು. ಸಮಾಜದ ಯಾವುದೇ ಭಾಗವು ಅಸ್ಪೃಶ್ಯವಾಗಿ ಉಳಿದುಕೊಂಡಿಲ್ಲ. ಅದೇನೇ ಇರಲಿ, ಜಾತಿ ಮತ್ತು ಧರ್ಮದ ನಡುವೆ ಪರಸ್ಪರ ಸಂಬಂಧವಿದೆ. ಭಾರತೀಯ ಉಪಖಂಡದಲ್ಲಿ ಜಾತಿಯು ಪ್ರತಿಯೊಂದು ಧರ್ಮದಲ್ಲಿಯೂ ಹಸ್ತಕ್ಷೇಪ ಮಾಡುವುದನ್ನು ಮಾತ್ರವಲ್ಲದೆ ತನ್ನದೇ ಆದ ರೀತಿಯಲ್ಲಿ ಪ್ರಭಾವ ಬೀರುವುದನ್ನು ನಾವು ಕಂಡಿದ್ದೇವೆ. ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ NSSO ವರದಿ ಪ್ರಕಾರ ದಲಿತ ಕನಿಷ್ಠ ವೇತನ ದಲಿತೇತರಿಗಿಂತ 17% ಕಡಿಮೆ ಇದೆ. ನಿರುದ್ಯೋಗದ ವಿಷಯದಲ್ಲಿಯೂ ಕೂಡ ದಲಿತರು ಶೇಕಡಾವಾರು 8.3 ಸರಾಸರಿ ರಾಷ್ಟ್ರೀಯ ಸೂಚ್ಯಂಕದಕ್ಕಿಂತ 6.7 ಹೆಚ್ಚಿದೆ. ಸಂಘಟಿತ ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ದಲಿತರು ಕೇವಲ 6.5% ಇದ್ದಾರೆ ಮತ್ತು ಕೇವಲ 11% ದಲಿತ ಕುಟುಂಬದವರು ಮಾತ್ರ ಆಯಾ ಬ್ಯಾಂಕುಗಳಿಂದ ಸಾಲ ಪಡೆದಿದ್ದಾರೆ. ಆದರೆ ದಲಿತರು ಯಾವುದೇ ರೀತಿಯ ಭೂಮಿ ಮಾಲೀಕತ್ವದಲ್ಲಿ ಕೇವಲ 2% ಪಾಲ ಹೊಂದಿದ್ದಾರೆ ಎಂದರೆ ದಲಿತರು ಸರಾಸರಿ 1.25 ಬಿಘಾ ಕೃಷಿ ಉದ್ಯೋಗ ಭೂಮಿಯ ಮೇಲೆ ಹಕ್ಕು ಹೊಂದಿದ್ದಾರೆ. ಆಂತರಿಕವಾಗಿ ಸಂಗತಿಯ ವಿಷಯವೇನೆಂದರೆ 6% ಮಾತ್ರ ದಲಿತರು 5 ಎಕರೆಗೂ ಹೆಚ್ಚು ಕೃಷಿ ಭೂಮಿ ಹೊಂದಿದ್ದಾರೆ. ಕೇವಲ 6%, 100% ಅಲ್ಲಿ ಕೇವಲ 6% ಮಾತ್ರ ದಲಿತರು ಕೃಷಿ ಭೂಮಿಯನ್ನು 5 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ದಾರೆ. ಶಿಕ್ಷಣದ ಬಗ್ಗೆ ಹೇಳುವುದಾದರೆ ದಲಿತ ವರ್ಗವು ಈ ದಿಶೆಯಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕ ಕೊಡುಗೆಯನ್ನು ಹೊಂದಿಲ್ಲ. ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸಂಖ್ಯೆ ಸಂವಿಧಾನದಲ್ಲಿ ಒದಗಿಸಿರುವ ಮೀಸಲಾತಿ ಶೇಕಡಾವಾರು 22 ದಾಟಿಲ್ಲ. ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸುಗಳಲ್ಲಿ ದಲಿತರ ದಾಖಲಾತಿ ಕೇವಲ 11% ಮಾತ್ರ ಇದೆ. ಸಂಶೋಧನಾ ಆಧಾರಿತ ಪದವಿಯನ್ನು ಪಡೆಯುವ ದಲಿತ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆ 10%ಕ್ಕಿಂತಲೂ ಕಡಿಮೆ ಇದೆ. ಆರ್ಥಿಕ ವರ್ಗ ತಾರತಮ್ಯದ ಸೈದ್ಧಾಂತಿಕ ಪರಿಕಲ್ಪನೆಯಲ್ಲಿ ಕನಿಷ್ಠ ಶಿಕ್ಷಣದ ಮೂಲಕ ಅಧ್ಯಯನ ಮಾಡಿ ಬರೆದರೆ ನವಾಬನಾಗುವ ಸಾಧ್ಯತೆಗಳು ಇದ್ದರೂ ವರ್ಗ ಜಾತಿ ತಾರತಮ್ಯದ ಯುಗದಲ್ಲಿ ಈ ನಿಟ್ಟಿನಲ್ಲಿ ಪ್ರಗತಿ ಕಾಣಲು ಸುಲಭ ಸಾಧ್ಯವಲ್ಲ. ಏಕೆಂದರೆ ಇಂದಿನ ಯುಗದಲ್ಲಿ ಮನುಷ್ಯ ಜಾತಿಯಲ್ಲಿ ಹುಟ್ಟುವುದು ಮಾತ್ರವಲ್ಲ, ಅದರಲ್ಲಿ ಸಾಯುತ್ತಾನೆ. ಬಹುಶಃ ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ಅನ್ನೋದು ಕಾರ್ಮಿಕ ವಿಭಜನೆಯಲ್ಲ, ಕಾರ್ಮಿಕರದ್ದು ಎಂದು ಹೇಳಿದ್ದಾರೆ. ಮತ್ತೊಂದು ಅಧ್ಯಯನದ ಪ್ರಕಾರ ಭಾರತ ಸರ್ಕಾರದ ಉನ್ನತ ಮಟ್ಟದ ಹುದ್ದೆಗಳಲ್ಲಿಯೂ ಕೂಡ ದಲಿತ ಅಧಿಕಾರಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಹೊಂದಿದ್ದಾರೆ. ಮಾತ್ರ ಅಧಿಕಾರದಲ್ಲಿ ಇದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದು ಎಷ್ಟು ವಿಪರ್ಯಾಸ ಅನ್ನುವುದಕ್ಕೆ ಇದೇ ಉದಾಹರಣೆ. ವಾಸ್ತವಿಕವಾಗಿ ದಲಿತರ ಉನ್ನತಿ ಕೇವಲ ಕಾಗದ ಪತ್ರದಲ್ಲಿ ಮಾತ್ರ ಸೀಮಿತವಾಗಿದೆ. ಅದಕ್ಕೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಯುತ್ತಿಲ್ಲ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 42,000ಕ್ಕಿಂತಲೂ ಹೆಚ್ಚಿನ ಜನರು ಇನ್ನೂ ಮೊಲ ಎತ್ತುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 42,000ಕ್ಕಿಂತಲೂ ಹೆಚ್ಚಿನ ಜನರು ಇನ್ನೂ ಮೊಲ ಎತ್ತುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಸರ್ಕಾರ ಅದೆಷ್ಟೋ ವರ್ಷಗಳ ಹಿಂದೆ ಮೊಲ ಎತ್ತುವ ಕಾರ್ಯವನ್ನು ಕೊನೆಗೊಳಿಸಿ ಆದೇಶ ಹೊರಡಿಸಿದೆ. ಅವಕಾಶಗಳ ಸಮಾನತೆಯ ಸೋಲಿನ ಈ ಆಳವಾದ ಅಸಮಾನತೆಗಳಲ್ಲಿ ಶಿಕ್ಷಣ, ಭೂಮಿ, ಉದ್ಯೋಗಗಳಿಂದ ದೂರ ಉಳಿದ ಕೂಲಿ ಕಾರ್ಮಿಕರು, ಹಳ್ಳಿ ಕೂಲಿ ಕಾರ್ಮಿಕರು, ನಿರುದ್ಯೋಗ, ಅಸ್ಪೃಶ್ಯ ಕಾರ್ಮಿಕರ ನಡುವಿನ ನ್ಯಾಯ ಮತ್ತು ಅನ್ಯಾಯದ ಪರಿಕಲ್ಪನೆಗಳಲ್ಲಿ ಯಾವುದೇ ವಿಭಜಿಸುವ ಗೆರೆ ಉಳಿದಿಲ್ಲ. ಈ ವ್ಯಾಪಕ ಅಸಮಾನತೆಯ ಸೋಲಿನಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಗಳನ್ನು ಆಚರಿಸುವ ಮೂಲಕ ನಾವು ಅಸಮಾನತೆ ಪ್ರೀತಿಯನ್ನು
ಜೀವಂತವಾಗಿಡಲು ಸಾಧ್ಯವಾಗಬಹುದು. ಆದರೆ ದಲಿತರು ನಿಜವಾಗಿ ಅಸಮಾನತೆಯನ್ನು ಯಾವಾಗ ಪಡೆಯುತ್ತಾರೆ? ಸಮಾಜದಲ್ಲಿ ದಲಿತರು ಯಾವಾಗ ಸಮಾನತೆಯನ್ನು ಪಡೆಯುತ್ತಾರೆ ಎನ್ನುವುದಕ್ಕೆ ಒಂದು ಯಕ್ಷ ಪ್ರಶ್ನೆವಾಗಿದೆ. ದಲಿತರಿಗೆ ಇನ್ನು ಸಮಾಜದಲ್ಲಿ ಹೆಚ್ಚಿನ ಆದ್ಯತೆ ಸಿಗಬೇಕಾಗಿದೆ, ಅದು ಸಿಗ್ತಾ ಇಲ್ಲ. ಮತ್ತು ದಲಿತರಿಗೆ ಬೆಳೆಯುವ ಹಾಗೆ ಯಾವುದೇ ಸ್ಕೂಲ್ ಕಾಲೇಜಸ್ಗಳು ಇವಾಗ ಗೋರ್ಮೆಂಟ್ ಕಡೆಯಿಂದ ಬರ್ತಾ ಇಲ್ಲ. ಲೆಕ್ಕಾಚಾರ ಹಾಕಿ ನೋಡಿದರೆ ಖಾಸಗಿ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಗೋರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜಸ್ ಯೂನಿವರ್ಸಿಟಿಗಳು ದುಡ್ಡಿಲ್ಲದೇನೆ ಮುಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ದುಡ್ಡಿಲ್ಲ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಏನೆಂದರೆ, ಸರ್ಕಾರ ಕೊಡಬೇಕಾಗಿರೋದು ಕೇವಲ ಎಜುಕೇಶನ್ ಮತ್ತು ಆರೋಗ್ಯ ಎರಡನ್ನೇ ಫ್ರೀಯಾಗಿ ಕೊಟ್ಟು ಬೇರೆ ಏನೂ ಫ್ರೀಯಾಗಿ ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ. ಆದರೆ ಏನನ್ನು ಫ್ರೀಯಾಗಿ ಕೊಡಬೇಕು ಅದನ್ನು ಫ್ರೀಯಾಗಿ ಕೊಡದೆ ಯಾವರದ ಅವಶ್ಯಕತೆ ಹೆಚ್ಚಾಗಿಲ್ಲವೋ ಅದನ್ನು ನಮಗೆ ಕೊಟ್ಟು ಈ ಸಮಾಜದಲ್ಲಿ ಮತ್ತೆ ಅಸಮಾನತೆ ತರುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ದೇಶದಲ್ಲಿ ಮೊದಲು ಶಿಕ್ಷಣ, ತದನಂತರದಲ್ಲಿ ಆರೋಗ್ಯ, ಇವು ಎರಡು ಇದ್ದರೇ ಸಮಾಜ ಆರೋಗ್ಯವಾಗಿ ಬೆಳೆಯಬಹುದು. ಇವು ಎರಡೂ ಇಲ್ಲ ಅಂದರೆ ಸಮಾಜ ಸರಿಯಾಗಿ ಬೆಳೆಯುವುದಿಲ್ಲ ಅನ್ನುವುದೇ ನನ್ನ ವಿಚಾರ. ಅವಾಗಲೇ ದೇಶದಲ್ಲಿ ಸಮಾನತೆ, ದರಿದ್ರರು, ಬಡವರು ಮತ್ತು ದಲಿತರು ಎಲ್ಲರೂ ಸುಗಮವಾಗಿ ಜೀವನವನ್ನು ಸಾಗಿಸಬಹುದು ಅನ್ನುವುದಕ್ಕೆ ಇವತ್ತಿನ ವಿಚಾರವಾಗಿರುತ್ತದೆ. ಧನ್ಯವಾದಗಳು.